ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ 12 ದಿನಗಳಲ್ಲಿ ಮುಕ್ತಾಯವಾಗಲಿದೆ. ಎಲ್ಲರಿಗೂ ಒಂದೊಂದೇ ಸತ್ಯ ಗೊತ್ತಾಗ್ತಾ ಇದೆ. ಭಾರ್ಗವಿಯ ಕೃತ್ಯಗಳು ಹೊರಬೀಳ್ತಾ ಇದೆ. ಸದ್ಯ ಸೀತಾಗೆ ಇಂದ್ರವಾಣಿ ಸಾವಿನ ರಹಸ್ಯ ತಿಳಿದಿದೆ. ಇವರ ಕೊಲೆಯನ್ನ ಭಾರ್ಗವಿಯೇ ಮಾಡಿದ್ದು ಎಂದು ಗೊತ್ತಾಗಿದೆ. ಈ ವಿಷಯವನ್ನ ರಾಮ್ ಬಳಿ ಹೇಳಬೇಕೆಂದು ತಕ್ಷಣವೇ ಮನೆಗೆ ಬಾ ಎಂದು ಕರೆದಿದ್ದಾರೆ. ಎಲ್ಲರ ಮುಂದೆ ಭಾರ್ಗವಿಯ ನಾಟಕವನ್ನ ಸೀತಾ ಬಯಲು ಮಾಡಲು ಹೊರಟಿದ್ದಾಳೆ. ಆದರೆ ಸೀತಾಗೆ ರಹಸ್ಯ ತಿಳಿದಿರುವ ವಿಚಾರ ಭಾರ್ಗವಿಗೆ ಗೊತ್ತಾಗಿದೆ. ಇಂದ್ರವಾಣಿಯವರನ್ನ ಚಿಕ್ಕ ಯಜಮಾನರು ಕೊಂದಿಲ್ಲ ಎಂದು ಸತ್ಯವನ್ನ ಡ್ರೈವರ್ ಮನೆಯವರಿಗೆ ಹೇಳಿದ್ದಾನೆ. ಇಂದ್ರವಾಣಿಯ ವಾರ್ಷಿಕ ಕಾರ್ಯ ದಿನ ಡ್ರೈವರ್ ಮನೆಗೆ ಬಂದಿದ್ದಾನೆ. ಆತನನ್ನ ಕಂಡು ಮನೆಯವರೆಲ್ಲ ಖುಷಿ ಆಗ್ತಾರೆ. ಡ್ರೈವರ್ ಚಿಕ್ಕ ಯಜಮಾನರು ಸತ್ಯ ಎಲ್ಲಿದ್ದಾರೆ ಎಂದು ಕೇಳ್ತಾನೆ. ಆ ಮುದ್ದಿನ ತಮ್ಮ ಅಲ್ಲ, ಪಾಪಿ ಅಣ್ಣನನ್ನೇ ಕೊಂದ ಕೊಲೆಗಡಕ ಇಂದ್ರನ ವಾಣಿನ ಕೊಂದು ಬಿಟ್ಟ ಎಂದು ತಾತ ಹೇಳ್ತಾರೆ. ಇದನ್ನ ಕೇಳಿ ಡ್ರೈವರ್ಗೆ ಶಾಕ್ ಆಗತ್ತೆ. ಏನು ಯಜಮಾನ್ರನ್ನ ಇವರು ಕೊಲೆ ಮಾಡಿದ್ದಾರಾ? ಇಲ್ಲ, ಇವರು ಆ ಕೊಲೆ ಮಾಡಿಲ್ಲ ಎಂದು ಹೇಳಿದ್ದಾನೆ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗತ್ತೆ. ಹಾಗಾದ್ರೆ ಕೊಲೆ ಮಾಡಿದವರು ಯಾರು ಎಂಬ ಪ್ರಶ್ನೆ ಮೂಡುತ್ತೆ. ಇದರ ಮಧ್ಯೆ ಸತ್ಯ ಸೀತಾಗೆ ಪೆನ್ ಡ್ರೈವ್ ಕೊಟ್ಟಿದ್ದಾನೆ. ಅದರ ನೆಗೆಟಿವ್ ಈಗ ಬಂದಿದೆ. ಸ್ಟುಡಿಯೋದವರು ಮನೆಗೆ ಬಂದು ಸೀತಾ ಬಳಿ ಫಿಲ್ಮ್ ನೆಗೆಟಿವ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂದ್ರವಾಣಿಯನ್ನ ಭಾರ್ಗವಿ ಕೊಲೆ ಮಾಡಿರುವ ಫೋಟೋ ಇದೆ. ಆದ್ರೆ ನೆಗೆಟಿವ್ನಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಆದ್ರೆ ಸೀತಾಗೆ ಅಲ್ಲಿ ಯಾರೋ ಹೆಂಗಸು ಇರುವಂತೆ ಕಾಣ್ತಾ ಇದೆ. ಭಾರ್ಗವಿ ಹತ್ರ ಫೋಟೋ ತೋರಿಸಿ ಇದು ಯಾರಿರಬಹುದೇ ಕೇಳೋಣ ಎಂದು ಸೀತಾ ಪ್ರಿಯ ಬೆಲೆ ಹೇಳ್ತಾಳೆ. ಆದ್ರೆ ಪ್ರೀತಿ ಅವಳ ಬಳಿ ಬೇಡ, ಸತ್ಯ ಚಿಕ್ಕಪ್ಪ ಬಳಿ ತೋರಿಸೋಣ ಎಂತಾಳೆ. ಅದರಂತೆ ಆ ನೆಗೆಟಿವ್ ಹಿಡಿದುಕೊಂಡು ಸತ್ಯನ ಬಳಿ ಹೋಗ್ತಾರೆ. ಇದನ್ನ ಕಂಡು ಸತ್ಯಗೆ ಶಾಕ್ ಆಗುತ್ತೆ. ಇದು ಭಾರ್ಗವಿ ಬೆಟ್ಟದ ಮೇಲೆ ನಿಂತಿರುವುದು ಆಕೆನೆ ಎಂದು ಸತ್ಯವನ್ನ ಹೇಳಿದ್ದಾನೆ. ಇದನ್ನು ಕೇಳಿ ಸೀತಾಗೂ ಶಾಕ್ ಆಗುತ್ತೆ. ನಾನು ನೀರು ತೆಗೆದುಕೊಂಡು ಬೆಟ್ಟದ ಬಳಿ ಹೋಗುವಾಗ ಜೋರಾಗಿ ಕಿರುಚುವ ಶಬ್ದ ಕೇಳಿಸಿತು. ಓಡಿ ಹೋಗಿ ನೋಡುವಾಗ ಅಲ್ಲಿ ಭಾರ್ಗವಿ ನಿಂತಿದ್ಲು. ನನ್ನ ನೋಡಿದ ತಕ್ಷಣ ಭಾವ ಅಕ್ಕನ ಯಾಕೋ ಕೊಂದೆ ಪಾಪಿ ಅಂತ ಕಿರ್ಚೋಕೆ ಶುರು ಮಾಡಿದ್ಲು. ನೀವೆಲ್ಲ ಇದನ್ನ ನಂಬ್ತಿರೋ ಗೊತ್ತಿಲ್ಲ, ಆದ್ರೆ ದೇವರಂತ ನನ್ನ ಅಣ್ಣ ಅತ್ತಿಗೆನ ಅವಳೇ ಕೊಂದು ಆ ಆರೋಪನ ನನ್ನ ಮೇಲೆ ಬರುವಂತೆ ಮಾಡಿದ್ವು ಎಂದು ಹೇಳ್ತಾನೆ. ಸೀತಾ ತಕ್ಷಣ ರಾಮ್ಗೆ ಕಾಲ್ ಮಾಡಿ ಮನೆಗೆ ಬರುವಂತೆ ಹೇಳಿದ್ದಾಳೆ. ಈ ಎಲ್ಲ ಘಟನೆಯನ್ನ ಭಾರ್ಗವಿ ಹೊರಗಡೆ ನಿಂತು ಕೇಳಿಸಿದ್ದಾಳೆ. ಸದ್ಯ ಭಾರ್ಗವಿಯ ಮುಂದಿನ ಪ್ಲಾನ್ ಸೀತಾಳನ್ನ ಕಿಡ್ನಾಪ್ ಮಾಡೋದು ಆಗಿದೆ. ಇದು ನಾಳಿನ ಎಪಿಸೋಡ್ನಲ್ಲಿ ನಡೆಯಲಿದೆ.